ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇನ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಈ ಉದಯ ಕಾಲದಲ್ಲಿ ವಾಗ್ದಾನ ಸಂದೇಶವನ್ನು ಕೇಳುತ್ತಿರುವ ನಿಮ್ಮೆಲ್ಲರಿಗೋಸ್ಕರವಾಗಿ ದೇವರನ್ನು ಸ್ತುತಿಸುತ್ತಾ ನಿಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ದೇವರು ನಿಮ್ಮೆಲ್ಲರ ಜೀವಿತದಲ್ಲಿ ಯಾವಾಗಲೂ ಒಳಿತು ಮಾಡಬೇಕೆಂದು, ಮಹೋನ್ನತನಾದ ದೇವರು ನಿಮ್ಮ ಜೀವಿತದಲ್ಲಿ ಇಟ್ಟಿರುವಂತಹ ಆಶೀರ್ವಾದವನ್ನು ನಿಮ್ಮ ಮೇಲೆ ಸುರಿಸಬೇಕು ಎಂದು ಪ್ರತಿ ದಿನವೂ ಕೂಡ ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ನಾವು ಆರಾಧಿಸುತ್ತಾ ಇರುವಂತಹ ದೇವರು ನಂಬಿಗಸ್ತನಾದ ದೇವರು, ಆತನು ಮಹಿಮೆಯುಳ್ಳ ದೇವರು. ಆಮೇನ್. ಅಬ್ರಹಾಮನಿಗೆ ಪ್ರತ್ಯಕ್ಷನಾದ ದೇವರು ಮಹಿಮೆಯುಳ್ಳ ದೇವರು ಎಂಬುದಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಈ ಈಸ್ ದ ಗಾಡ್ ಆಫ್ ಗ್ಲೋರಿ. ಆ ಮಹಿಮೆಯನ್ನು ನಿಮ್ಮೆಲ್ಲರ ಮೇಲೂ ಕೂಡ ಸುರಿಸಬೇಕೆಂದು ಈ ದಿನದಲ್ಲಿ ದೇವರು ನಿಮ್ಮೆಲ್ಲರೊಂದಿಗೆ ಇದ್ದು ದೊಡ್ಡ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾಡಿ ನಿಮ್ಮ ಮೂಲಕವಾಗಿ ದೊಡ್ಡ ಕಾರ್ಯಗಳನ್ನು ಮಾಡಬೇಕೆಂದು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಪ್ರತಿ ದಿನವೂ ಕೂಡ ಸತ್ಯವೇದದಿಂದ ಒಂದು ವಾಗ್ದಾನ ಸಂದೇಶವನ್ನು ನಾವು ಕೇಳುತ್ತಾ ಇದ್ದೇವೆ, ವಾಕ್ಯವನ್ನು ಧ್ಯಾನಿಸುತ್ತಾ ಇದ್ದೇವೆ. ನಿಮ್ಮಲ್ಲಿ ಅನೇಕರು ವಾಗ್ದಾನ ಸಂದೇಶದ ಮೂಲಕ ಅಪರಿಮಿತವಾಗಿ ಆಶೀರ್ವದಿಸಲ್ಪಡುತ್ತಾ ಇದ್ದೀರಿ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಈ ದಿನ ವಾಗ್ದಾನಕ್ಕಾಗಿ ಸತ್ಯವೇದವನ್ನು ತೆಗೆದು ಪ್ರವಾದಿಯಾದ ನಹೂಮನು ಬರೆದಂತಹ ಪುಸ್ತಕ 1ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದೋಣ. ನಹೂಮ್ ಚಾಪ್ಟರ್ 1 and verse 7. ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ. ತನ್ನ ಮೊರೆ ಹೊಕ್ಕುವವರನ್ನು ಬಲ್ಲನು, ಆತನು ಬಲ್ಲನು. ದ ಲಾರ್ಡ್ ನೋಸ್ ದೆಮ್. ದೇವರು ಅವರನ್ನು ಬಲ್ಲನು ಎನ್ನುವಂತಹ ಮಾತನ್ನು ನಾವು ಅಲ್ಲಿ ನೋಡುತ್ತೇವೆ. ನಾವೆಲ್ಲರೂ ಆತನಿಗೆ ಗೊತ್ತಂತೆ. ಎಷ್ಟು ಸುಂದರವಾದ ಮಾತು. ನಾನು ದೇವರಿಗೆ ಗೊತ್ತಿಲ್ಲ ಎಂದು ಅಂದುಕೊಳ್ಳಬೇಡ. ಏನೋ ರೀ, ಇಷ್ಟು ಕೋಟಿ ಜನರು, ಸುಮಾರು ಭಾರತದಲ್ಲಿಯೇ 140 ಕೋಟಿ ಜನರು ಇದ್ದಾರೆ. ಆನಂತರ ಪ್ರಪಂಚ ವ್ಯಾಪ್ತಿಯಾಗಿ ಲೆಕ್ಕಿಸುವುದಾದರೆ 750 ಕೋಟಿ ಜನರನ್ನು ದಾಟಿದ್ದಾರೆ. ಇಷ್ಟು ಜನರಲ್ಲಿ ದೇವರು ನನ್ನನ್ನು ಹೇಗೆ ಗುರುತು ಹಿಡಿಯುತ್ತಾರೆ ಎಂಬುದಾಗಿ ಅನೇಕರು ಅಂದುಕೊಳ್ಳಬಹುದೇನೋ? ಗಾಡ್ ನೋಸ್ ಎವ್ರಿ ಇಂಡಿವಿಜುವಲ್. ಪ್ರತಿಯೊಬ್ಬರು ಕೂಡ ದೇವರಿಗೆ ಗೊತ್ತು. ನಿನ್ನ ಹೆಸರು, ನಿನ್ನ ಊರು, ನಿನ್ನ ಸ್ಥಾನ, ನಿನ್ನ ಪರಿಸ್ಥಿತಿ, ನೀನು ಎದುರಿಸುತ್ತಾ ಇರುವಂತಹ ಕಷ್ಟಗಳು, ಸಮಸ್ಯೆ, ಇಕ್ಕಟ್ಟುಗಳು, ನಿನ್ನ ವೇದನೆ ಇವೆಲ್ಲವೂ ಕೂಡ ದೇವರಿಗೆ ಗೊತ್ತು. ಏನೂ ಗೊತ್ತಿಲ್ಲ ಎಂದು ಅಂದುಕೊಳ್ಳಬೇಡ. ಗಾಡ್ ನೋಸ್ ಎವ್ರಿಥಿಂಗ್. ದಟ್ಸ್ ದ ಗುಡ್ ಥಿಂಗ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಮಾರ್ನಿಂಗ್. ನಹುಮ ಎನ್ನುವಂತಹ ಮಾತಿಗೆ ಆದರಣೆ ಎಂದು ಅರ್ಥ. ಎಲ್ಲರೂ ಹೇಳಿರಿ, ಆದರಣೆ. ದೇವರು ನಮ್ಮನ್ನು ಆದರಿಸುವ ಆತನು, ನಮ್ಮನ್ನು ಕನ್ಸೋಲ್ ಮಾಡುವ ಆತನು, ನಮ್ಮನ್ನು ಕಂಫರ್ಟ್ ಮಾಡುವ ಆತನು. ನಹುಮ ಎನ್ನುವಂತಹ ಈ ದೈವ ಗ್ರಂಥದಲ್ಲಿ ಅನೇಕ ದೈವೋಕ್ತಿಗಳು ಬರೆಯಲ್ಪಟ್ಟಿದೆ, ಪ್ರವಾದನೆಗಳು ಬರೆಯಲ್ಪಟ್ಟಿದೆ. ಎಸ್ಪೆಷಲಿ ನಿನವೆಯ ಕುರಿತಾದ ದೈವೋಕ್ತಿ ಎನ್ನುವಂತಹ ಮಾತಿನೊಂದಿಗೆ ಈ ಪುಸ್ತಕವು ಆರಂಭವಾಗುತ್ತದೆ. ದೇವರು ಸರ್ವಶಕ್ತನಾದ ದೇವರು, ಆತನು ಪ್ರತಿಕಾರವನ್ನು ಮಾಡಬೇಕು ಅಂದರೆ ಮಾಡುತ್ತಾರೆ. ಆದರೆ ದೇವರ ಒಳ್ಳೆಯತನವನ್ನು, ಆತನ ದೀರ್ಘ ಶಾಂತಿಯನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಆತನು ಮನುಷ್ಯನ ಕುರಿತಾಗಿ ಅಧಿಕವಾದ ದೀರ್ಘ ಶಾಂತಿಯನ್ನು ತೋರಿಸುತ್ತಾ ಇದ್ದಾನೆ ಎನ್ನುವಂತಹ ವಿಷಯ ನಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಅರ್ಥವಾಗುತ್ತಾ ಇದೆ. 7ನೇ ವಾಕ್ಯಕ್ಕೆ ಬರುವಾಗ, ಯೆಹೋವನು ಒಳ್ಳೆಯವನಾಗಿದ್ದಾನೆ. ಗಾಡ್ ಈಸ್ ಗುಡ್. ಪ್ರತಿದಿನವೂ ಕೂಡ ನಾವು ಆ ಮಾತನ್ನು ಹೇಳಬೇಕು. ನಮ್ಮ ದೇವರು ಒಳ್ಳೆಯವನು, ಆತನು ಸ್ವಾಭಾವಿಕವಾಗಿ ಒಳ್ಳೆಯವನಾಗಿದ್ದಾನೆ. ಕೀರ್ತನಗಾರನು ಕೂಡ ಹೇಳುತ್ತಾನೆ ಅಲ್ವಾ, ಯೆಹೋವನು ಒಳ್ಳೆಯವನು ಎಂಬುದಾಗಿ ಅನುಭವದಿಂದ ಸವಿದು ನೋಡಿರಿ ಎಂದು. ಅನೇಕರು ಈ ದಿನದಲ್ಲಿ ರುಚಿ ನೋಡುತ್ತಾ ಇಲ್ಲ. ಕರ್ತನ ಕುರಿತಾಗಿ ಏನಾದರೂ ಒಂದು ಮಾತನ್ನು ಹೇಳಿದ್ರೆ, ಸುವಾರ್ತೆ ಕುರಿತಾಗಿ ಪ್ರಕಟಿಸುವುದಾದ್ರೆ, ಅಯ್ಯೋ ನಮಗೆ ಬೇಡ ರೀ, ನಮಗೆ ಬೇಕಾಗಿಲ್ಲ, ಇದು ನಮ್ದಲ್ವಂತಲ್ಲ ರೀ, ಈ ದೇವರು ನಮ್ಮ ದೇವರಲ್ವಂತಲ್ಲ ಎಂಬುದಾಗಿ ಕೆಲವರು ದೇವರ ಕುರಿತಾಗಿ ತಿಳಿದುಕೊಳ್ಳದೇನೆ ಹಿಂದೆ ಹೋಗುವಂತವರು ಕೆಲವರು ಇರುತ್ತಾರೆ. ನೀನು ಕೇಳಬೇಕು ಅಲ್ವಾ, ಗೊತ್ತಾಗಬೇಕು ಅಲ್ವಾ, ಯೇಸು ಕ್ರಿಸ್ತನಲ್ಲಿರುವಂತಹ ಮಾಧುರ್ಯ, ಆತನಲ್ಲಿರುವಂತಹ ಸ್ನೇಹ ಭಾವ, ಆತನಲ್ಲಿರುವ ಕ್ಷಮಾಗುಣ, ಆತನಲ್ಲಿರುವಂತಹ ದೀನ ಮನಸ್ಸು ನಿನ್ನನ್ನು ಆಶೀರ್ವದಿಸಬೇಕೆಂದು ತವಕಿಸುತ್ತಾ ಇರುವಂತಹ ಮನಸ್ಸು ನಿನಗೆ ಅರ್ಥವಾಗಬೇಕು ಅಂದರೆ ಆತನನ್ನು ರುಚಿ ನೋಡಬೇಕು. ದೇವರು ಸರ್ವೋತ್ತಮನೆಂಬುದಾಗಿ ಸವಿದು ನೋಡಿರಿ. ನಾನು ನನ್ನ ಕುರಿತಾಗಿ ಹೇಳಬಹುದು, ಐ ಹ್ಯಾವ್ ಟೇಸ್ಟೆಡ್ ಜೀಸಸ್ ಅಂಡ್ ಐ ಕ್ಯಾನ್ ಸೇ ಹಿ ಈಸ್ ಗುಡ್ ಆಲ್ ದ ಟೈಮ್. ದೇವರು ಎಲ್ಲಾ ಸಮಯದಲ್ಲೂ ಒಳ್ಳೆಯವನು, ಎಲ್ಲಾ ಪರಿಸ್ಥಿತಿಯಲ್ಲೂ ಕೂಡ ಒಳ್ಳೆಯವನು. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ದೇವರು ಕಷ್ಟವನ್ನು ಅನುಮತಿಸುತ್ತಾರೆ, ಇಕ್ಕಟ್ಟನ್ನು ಅನುಮತಿಸುತ್ತಾರೆ. ಹಾಗೆ ಅನುಮತಿಸುತ್ತಾರೆ ಎಂಬುದಾಗಿ ಆತ ನಿಮ್ಮ ಕೈ ಬಿಟ್ಟಿಲ್ಲ. ನಮ್ಮ ಮಕ್ಕಳನ್ನು ನಾವೇ ಎಕ್ಸಾಮ್ ಹಾಲ್ಗೆ ಕರೆದುಕೊಂಡು ಹೋಗುತ್ತೇವೆ. ಯಾಕೆ ಅಂದರೆ ಅವರು ಕಷ್ಟಕ್ಕೆ ಗುರಿಯಾಗಬೇಕೆಂತಲೋ, ಪರೀಕ್ಷೆ ಬರೆದು ಫೇಲ್ ಆಗಬೇಕೆಂತಲೋ, ಅಥವಾ ಅವರು ತೀವ್ರ ಒತ್ತಡಕ್ಕೆ ಒಳಗಾಗಬೇಕೆಂಬುದಕ್ಕಾಗಿ ಅಲ್ಲ. ಆ ಪರೀಕ್ಷೆಯೇ ಅವರು ಇಷ್ಟು ಕಾಲ ಏನು ಓದಿದ್ದಾರೆ, ಏನು ಕಲಿತುಕೊಂಡಿದ್ದಾರೆ ಎಂಬುದಕ್ಕೆ ಆ ಪರೀಕ್ಷೆಯ ಒಂದು ಮೂಲವಾಗಿದೆ.
ದೇವರು ಕೆಲವು ಸಾರಿ ನಮ್ಮನ್ನು ಕೂಡ ಪರೀಕ್ಷೆಯಲ್ಲಿ ನಿಲ್ಲಿಸುತ್ತಾರೆ, ಶ್ರಮೆಯಲ್ಲಿ ನಿಲ್ಲಿಸುತ್ತಾರೆ. ಯಾಕಂದ್ರೆ ನಿನ್ನನ್ನು ಇನ್ನೂ ಕೂಡ ಬಲಪಡಿಸಬೇಕೆಂದು, ನಿನ್ನನ್ನು ಧೈರ್ಯಪಡಿಸಬೇಕೆಂದು, ನಿನ್ನನ್ನು ಸ್ಟ್ರಾಂಗ್ ಮಾಡಬೇಕೆಂದು ದೇವರ ಆಲೋಚನೆ. ಅಷ್ಟೇ ಬಿಟ್ಟರೆ ನಿನ್ನನ್ನು ಬೀಳಿಸಬೇಕೆನ್ನುವುದು ದೇವರ ಉದ್ದೇಶವಲ್ಲ. ಆತನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಬೇಕು. ಪ್ರತಿದಿನ ನಾವು ದೇವರೊಂದಿಗೆ ಸಹವಾಸ ಮಾಡುವುದರಿಂದ ಆತನ ಸಾರೂಪ್ಯವುಳ್ಳವರಾಗಿ ನಾವು ಮಾರ್ಪಡುತ್ತೇವೆ. ಯೇಸು ಕ್ರಿಸ್ತನ ಸ್ವಭಾವದಂತೆ ನಾವು ಬೆಳೆಯುತ್ತೇವೆ. ಯಾವಾಗ ಕ್ರಿಸ್ತನ ಪ್ರೀತಿಯನ್ನು ನಾವು ರುಚಿ ನೋಡುತ್ತೇವೋ, ಇನ್ನು ಈ ಲೋಕದಲ್ಲಿ ಯಾವ ಪ್ರೀತಿಯೂ ಕೂಡ ಆ ಪ್ರೀತಿಗೆ ಸಾಟಿ ಇಲ್ಲ. ಯೇಸು ಕ್ರಿಸ್ತನಲ್ಲಿರುವಂತಹ ದಯಾಗುಣವನ್ನು ನಾವು ಯಾವಾಗ ರುಚಿ ನೋಡುತ್ತೇವೋ, ಈ ಲೋಕದಲ್ಲಿ ಬೇರೆ ಯಾರ ದಯೆಯ ಮೇಲೆ ಕೂಡ ನಾವು ಆಧಾರವಾಗಬೇಕಾಗಿಲ್ಲ. ಕ್ರಿಸ್ತನಲ್ಲಿರುವಂತಹ ಕ್ಷಮಾಗುಣವನ್ನು ನಾವು ರುಚಿ ನೋಡುವಾಗ ನಮ್ಮ ಪಾಪವನ್ನು ಕ್ಷಮಿಸುವ ಆತನೊಬ್ಬನೇ. ಯಾಕಂದ್ರೆ ಆತನೇ ಶಿಲುಬೆಯಲ್ಲಿ ನಮ್ಮೆಲ್ಲರಿಗೋಸ್ಕರವಾಗಿ ತನ್ನ ರಕ್ತವನ್ನು ಸುರಿಸಿದ್ದಾರೆ. ಧಾರೆ ಧಾರೆಯಾಗಿ ತನ್ನ ರಕ್ತವನ್ನು ಸುರಿಸಿ, ಆ ರಕ್ತ ಧಾರೆಯು ನಮ್ಮ ಮೇಲೆ ಪ್ರೋಕ್ಷಿಸಲ್ಪಟ್ಟಾಗ ನಮ್ಮ ಪಾಪಕ್ಕೆ ವಿಮುಕ್ತಿ, ನಮ್ಮ ಪಾಪಗಳಿಗೆ ವಿಮೋಚನೆ ದೊರಕುತ್ತದೆ. ಎಷ್ಟು ಉನ್ನತನಾದ ದೇವರು ಆತನು, ರುಚಿ ನೋಡಿ ನಾವು ತಿಳಿದುಕೊಳ್ಳಬೇಕು. ಅಷ್ಟು ಮಾತ್ರವಲ್ಲದೆ ಇಲ್ಲಿ ಬರೆಯಲ್ಪಟ್ಟಂತಹ ಮಾತು, ಇಕ್ಕಟ್ಟಿನ ದಿನದಲ್ಲಿ ಆತನು ಆಶ್ರಯವಾಗಿದ್ದಾನೆ. ನಿನಗೆ ಎಲ್ಲ ಚೆನ್ನಾಗಿದ್ದಾಗ, ಎಲ್ಲ ಪರಿಸ್ಥಿತಿಗಳು ಸರಿಯಾಗಿದ್ದಾಗ, ನಿಮ್ಮ ಬಳಿ ಹಣ ಇದ್ದಾಗ, ನಿಮ್ಮ ಪರಿಸ್ಥಿತಿ ಸರಿ ಇದ್ದಾಗ ಅನೇಕರು ನಿಮ್ಮ ಸುತ್ತಲೂ ಬರಬಹುದು, ಅಥವಾ ಅನೇಕರು ನಿಮ್ಮನ್ನು ಪ್ರೀತಿಸಬಹುದು, ಅನೇಕರು ನಿನಗೆ ಗೌರವವಾಗಿ ಕೂಡ ಮಾತನಾಡಬಹುದು. ನಿಮ್ಮಂತವರು ಯಾರು ಇಲ್ಲ ರೀ, ನೀವೇ ರೀ, ಆ ರೀತಿಯಾಗಿ ಅನೇಕ ವಿಧವಾಗಿ ಮಾತಾಡಬಹುದು. ಆದರೆ ಯಾವಾಗಾದ್ರೂ ನಿಮಗೆ ಶ್ರಮೆ ಬಂದಾಗ, ಇಕ್ಕಟ್ಟು ಬಂದಾಗ, ಅಥವಾ ಕಷ್ಟಕರ ಪರಿಸ್ಥಿತಿ ನಿಮ್ಮ ಜೀವಿತದಲ್ಲಿ ಬರುವಾಗ ಎಷ್ಟು ಸಿವಿಯರ್ ಆಗಿ ಆ ಪರಿಸ್ಥಿತಿ ಇರುತ್ತದೋ, ಅಂದರೆ ಯಾವಾಗ ಕಷ್ಟಗಳು ಹೆಚ್ಚಾಗುತ್ತಾ ಇರುತ್ತದೋ, ಮನುಷ್ಯರು ಕೂಡ ಒಬ್ಬೊಬ್ಬರಾಗಿ ಹಾಗೆ ದೂರವಾಗುತ್ತಾರೆ. ಆದರೆ ದೇವರು ಅಂತವರಲ್ಲ. ನಿನ್ನ ಇಕ್ಕಟ್ಟಿನ ದಿನದಲ್ಲಿ ನಿನಗೆ ಆಶ್ರಯ ದುರ್ಗವಾಗಿದ್ದಾರೆ. ಆತನನ್ನು ಆಶ್ರಯಿಸಿದಂತಹ ಯಾರು ಕೂಡ ಚರಿತ್ರೆಯಲ್ಲಿ ನಾಚಿಕೆಗೆ ಒಳಗಾದಂತೆ ಇಲ್ಲ, ತಲೆ ಬಗ್ಗಿಸಿದಂತಹ ದಾಖಲೆ ಇಲ್ಲ. ನಿಜವಾಗಿ ನೀನು ಪರಿಪೂರ್ಣವಾದ ಮನಸ್ಸಿನಿಂದ ದೇವರನ್ನು ಆತುಕೊಳ್ಳುವುದಾದರೆ, ನಿನ್ನ ಪ್ರಾಣಪ್ರಿಯನಾದ ದೇವರನ್ನು ಆತುಕೊಳ್ಳುವುದಾದರೆ, ಆತನು ಖಚಿತವಾಗಿ ನಿನ್ನ ಕೈ ಬಿಡುವುದಿಲ್ಲ, ನಿನ್ನ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು ವಾಗ್ದಾನ ಮಾಡಿದ ದೇವರು, ವಾಗ್ದಾನ ನೆರವೇರಿಸುವ ಆತನು, ತನ್ನಲ್ಲಿ ಯಾರು ನಂಬಿಕೆಯನ್ನು ಇಡುತ್ತಾರೋ ಅವರೆಲ್ಲರ ಕುರಿತಾದ ವಿಷಯ ಆತನಿಗೆ ಗೊತ್ತು. ಆಲ್ ಯು ಹ್ಯಾವ್ ಟು ಡೂ ಈಸ್ ಟು ಟ್ರಸ್ಟ್ ಹಿಮ್. ನೀನು ಮಾಡಬೇಕಾದ ಕೆಲಸ ಏನೆಂದರೆ ಮನಪೂರ್ವಕವಾಗಿ ನೀನು ಆತನ ಮೇಲೆ ನಂಬಿಕೆ ಇಡು. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನೆಂಬುದಾಗಿ ನಂಬು. ನೀನು ಆರಾಧಿಸುತ್ತಾ ಇರುವಂತಹ ದೇವರು ಒಳ್ಳೆಯವನೆಂಬುದಾಗಿ ಗುರುತಿಸು, ಅದ್ಭುತವನ್ನು ಕಾಣುತ್ತೀಯ. ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ನೀವು ಒಳ್ಳೆಯವನಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಇಕ್ಕಟ್ಟಿನ ದಿನದಲ್ಲಿ ನಮ್ಮ ಆಶ್ರಯ ದುರ್ಗವಾಗಿ ನೀವು ಇರುವುದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರಭಾವವುಳ್ಳ, ಶಕ್ತಿಯುಳ್ಳ ಕ್ರೈಸ್ತವ ಜೀವಿತವನ್ನು ಜೀವಿಸುವುದಕ್ಕಾಗಿ ಹಾಗೂ ನಿಮ್ಮೊಂದಿಗೆ ಅನ್ಯೋನ್ಯವಾಗಿರುವುದು ಪ್ರತಿದಿನ ನಮಗೆ ಅವಶ್ಯ. ಈ ವಾಗ್ದಾನದ ಮೂಲಕ ನಮ್ಮ ಪ್ರಿಯರನ್ನು ಬಲಪಡಿಸಿ, ಈ ದಿನವೆಲ್ಲ ಅವರನ್ನು ಸ್ಥಿರಪಡಿಸಿ ಅದ್ಭುತ ಮಾಡಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್.